ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸುನಿಲ್ ಚಿಕ್ಕಮ್ಮ ಮತ್ತು ಸುನಿಲ್ ಅಪ್ಪ ಬಂದಿದ್ದಾರೆ. ನಮಗೆ ಗೊತ್ತಿಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು. ಸುನಿಲ್ ಕೂಡ ಬೆಂಗಳೂರು ಹೋಗಿದ್ದಾರೆ ಸ್ವಲ್ಪ ಕೆಲಸ ಅಂತ ಹೇಳಿಬಿಟ್ಟು. ಅವರು ಇವಾಗ ತಾನೇ ಜಸ್ಟ್ ಬಂದರು. ಇವಾಗ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಏನು ನಾನ್ ವೆಜ್ ಎಲ್ಲ ಮಾಡೋದಿಲ್ಲ. ಪಾಪ ನಾಳೆ ಬರ್ತಾರೆ ಅಂತ ಹೇಳಿದ್ರು ಸುನಿಲು. ನಾಳೆ ಬರ್ತಾರಂತೆ. ಅಕ್ಕನೂ ಅಣ್ಣನೂ ಅಂತ ಅಂದರೆ ಅವ್ರ ಚಿಕ್ಕಮ್ಮನ ಅಕ್ಕ ಅಂತಾರೆ, ಅವ್ರ ಅಪ್ಪನ ಅಣ್ಣ ಅಂತ ಹೇಳ್ತಾರೆ. ಅಪ್ಪ ಅಂತ ಹೇಳಲ್ಲ. ಸರಿ ಆಯಿತು ಬರಲಿ, ನಾಳೆ ಏನಾದರೂ ಮಾಡೋಣ, ಶುಕ್ರವಾರ ಇರ್ತಲ್ಲ ನಾನ್ ವೆಜ್ ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ಇವಾಗ ಸಡನ್ಲಿ ಬಂದರು. ಸುನೀಲು ಕೂಡ ಇಲ್ಲ. ಮತ್ತು ಇವತ್ತು ಗುರುವಾರ ಆಗಿರೋದ್ರಿಂದ ಮನೆ ಯಾವುದೇ ನಾನ್ ವೆಜ್ ಮಾಡೋದಿಲ್ಲ. ಇವಾಗ ರೈಸ್ ಮಾಡಿ ಬೇಳೆ ಸಾಂಬಾರು, ನುಗ್ಗೆಕಾಯಿ ಎಲ್ಲ ಬೇಳೆ ಸಾಂಬಾರು ಮಾಡಿ ಮತ್ತು ಸ್ವಲ್ಪ ಕಾಳೆಲ್ಲ ನೆನೆಸಿದ್ದೀನಿ, ವಡೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಪಾಪ ಅವ್ರು ಬರೋದೇ ಅಪರೂಪ. ಸುನೀಲ್ ಬಂದಾಗ ಯಾವಾಗಲೂ ಸುನೀಲ್ ಬಂದಾಗ ಒಂದೊಂದ್ಸರಿ ಬರ್ತಾರೆ ಅಷ್ಟೇ. ಪಾಪ ಅವ್ರಿಗೆ ಗೊತ್ತಾಗಲ್ಲ ಅಂದರೆ ಅನ್ಕೋಬೋದು ಯಾಕೆ ಬರಲ್ಲ ಅಂತೇಳಿ. ಪಾಪ ಅವ್ರು ನಿಜವಾಗ್ಲೂ ತುಂಬ ಇನ್ನೋಸೆಂಟ್ ಹೇಳ್ಕೊಬೇಕು ಅಂದರೆ ಸುನೀಲ್ ಅಪ್ಪ ಆಗ್ಬೋದು, ಅವ್ರ ಚಿಕ್ಕಮ್ಮ ಆಗ್ಬೋದು. ಅಷ್ಟಾಗಿ ಅವ್ರಗಳಿಗೆ ಇಲ್ಲೆಲ್ಲ ಬರೋಕ್ಕೆ ಗೊತ್ತಾಗಲ್ಲ. ಇವಾಗಲೂ ಕೂಡ ಬಂದು ಸೊಸೆ ಕಾಲ್ ಮಾಡಿದ್ದಾರೆ, ಅವ್ರ ಮಗನಿಗೆ ಕಾಲ್ ಮಾಡಿಲ್ಲ. ಸೊಸೆ ಕಾಲ್ ಮಾಡಿದ್ದಾರೆ, ಇಲ್ಲಿ ಬಂದಿದ್ದೀವಿ ಕಣವ, ಇಲ್ಲಿ ಬರಬೇಕು ಅಂತ, ಭೋಗದಿ ಹತ್ರ ಇದ್ದೀವಿ ಅಂತ ಹೇಳ್ಬಿಟ್ಟು. ಸರಿ ಬನ್ನಿ ಅಂತ ಹೇಳ್ಬಿಟ್ಟು ಶೈಲು ಇಲ್ಲಿಂದನೇ ಆಟೋ ಬುಕ್ ಮಾಡಿದ್ಲು. ಆಟೋ ಬುಕ್ ಮಾಡಿದ್ಮೇಲೆ ಬಂದು ಆಟೋದಲ್ಲಿ ಮನೆ ಹತ್ರ ಬಂದು ಇಳಿದಿದ್ದಾರೆ. ಇವಾಗ ಅವ್ರು ಬಂದಮೇಲೆ ಟೀ ಎಲ್ಲ ಮಾಡಿಕೊಟ್ಟೆ. ಟೀ ಮಾಡಿಕೊಟ್ಬಿಟ್ಟು ಇವಾಗ ರೈಸ್ ಇಟ್ಟಿದ್ದೀನಿ. ಟೈಮ್ ಸ್ವಲ್ಪ ಆಗ್ಬಿಟ್ಟಿದೆ. ಬೇಗ ಬೇಗ ಟೈಮ್ ಅಂದರೆ ಆಲ್ರೆಡಿ 12:30 ಆಗಕ್ಕೆ ಬಂತು ನನಗಿದೆ. 12:30 ಇನ್ನೇನು 1 ಗಂಟೆನೇ ಆಯಿತು. ಅವ್ರ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೂತ್ಕೊಬಿಟ್ಟೆ ನಾನು. ಇವಾಗ ಬೇಗ ಬೇಗ ಸ್ವಲ್ಪ ಅಡುಗೆ ಮಾಡಿಬಿಡೋಣ. ಏನಿಲ್ಲ, ಒಂದು ½ ಅನ್ ಅವರಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ. ಟೈಮ್ ಜಾಸ್ತಿ ಏನು ಆಗೋದಿಲ್ಲ, ಮಾಡೋಣ. ಅನ್ನಕ್ಕೆ ಇಟ್ಟಿದ್ದೀನಿ. ಇವಾಗ ಆಲ್ರೆಡಿ ಕಾಳು ಕೂಡ ನೆನೆಸಿದ್ದೀನಿ. ಅವ್ರು ಬಂದ ತಕ್ಷಣವೇ ಬರ್ತಾಯಿದ್ದಾರೆ ಅಂತ ಗೊತ್ತಾದ ತಕ್ಷಣ ಕಾಳು ನೆನೆಸಿದೆ. ಇನ್ನೇನು ಮಾಡೋದು, ವಡೆಗಡೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಮತ್ತು ಶೈಲಿಗೂ ಕೂಡ ಸೊಪ್ಪೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ತುಂಬ ಜನ ಒಂದಿಷ್ಟು ಹೇಳಿದ್ದೀರಾ, ಬೆಂಕಿಲಿ ಕೆಂಡದಲ್ಲಿ ಮೈ ಕಾಯಿಸ್ಬೇಕು, ಬಿಸಿ ನೀರು ಡೈಲಿ 2 ಟೈಮ್ ಸ್ನಾನ ಮಾಡಿಸ್ಬೇಕು. ನಿಮ್ಮೆಲ್ಲರ ಪ್ರಶ್ನೆಗೂ ಖಂಡಿತವಾಗ್ಲೂ ನಿಧಾನದಲ್ಲೂ ಒಂದೊಂದೇ ಆಗಿ ಉತ್ತರ ಕೊಡ್ತೀನಿ. ಯಾಕೆಂದರೆ ಸ್ವಲ್ಪ ಟೈಮ್ ಸಾಲದೇ ಇರೋ ಕಾರಣ ಸ್ವಲ್ಪ ಬಿಸಿಲೇ ವೀಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಖಂಡಿತ ಅದು ಯಾವ ಥರ ಇರುತ್ತೆ ಏನು ನಮ್ಮ ಬಾಣ್ತಾರೆ. ಮತ್ತು ತುಂಬ ಜನ ಕೇಳಿದ್ರಿ ಹಾಸ್ಪಿಟಲ್ ಬಗ್ಗೆ ಹೇಳಿ, ಮತ್ತು ಪಾಪು ಯಾಕೆ ಬೇರೆ ಕಡೆ ಕರ್ಕೊಂಡು ಹೋದ್ರು ಅದ್ರ ಬಗ್ಗೆ ಹೇಳಿ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಎಲ್ಲ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಹಾಸ್ಪಿಟಲ್ ಬಗ್ಗೆ ಪಾಪನ ಕರ್ಕೊಂಡೋದ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಬೇಕು. ಯಾಕೆಂದರೆ ನಮ್ಗಳಿಗಾದ ಥರ ನಿಮ್ಗಳಿಗೂ ಬೇರೆ ಯಾರಿಗೂ ಆಗಬಾರ್ದಲ್ಲ. ಅದೇ ಸ್ವಲ್ಪ ತಿಳುವಳಿಕೆ ಇದ್ದವ್ರು ಏನು ಮಾಡ್ತಾರೆ, ಇಲ್ಲದೇ ಇರೋರು ಏನು ಮಾಡ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನು ಖಂಡಿತ ನಾನು ವೀಡಿಯೋನ ಮಾಡಿ ಹಾಕ್ಲೇಬೇಕು ಅಂದ್ಕೊಂಡಿದ್ದೀನಿ. ಖಂಡಿತ ಸ್ವಲ್ಪ ಫ್ರೀ ಮಾಡ್ಕೊಡ್ತೀನಿ. ಇದೆಲ್ಲ ಮನೆಗೆ ಡೈಲಿ ಅವ್ರವ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾನು ಯಾರಿಗೂ ವೀಡಿಯೋ ಮಾಡಲ್ಲ. ಯಾಕೆಂದರೆ ತುಂಬ ಎಲ್ಲ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ಬಂದು, ನಮ್ಮ ಅಕ್ಕ ತಂಗಿರೋರೆಲ್ಲರೂ ಕೂಡ ಬಂದು ಶೈಲನ್ನು ನೋಡ್ಕೊಂಡು ಹೋದ್ರು. ಪ್ರತಿಯೊಬ್ಬರು ಕೂಡ ಬಂದು ಹೋಗ್ತಾ ಇದ್ದಾರೆ. ಹಾಗಾಗಿ ನಾನು ಸ್ವಲ್ಪ ಫ್ರೀ ಇಲ್ಲ. ಈ ಫ್ರೀ ಎಲ್ಲ ಮಾಡ್ಕೊಂಡು ಒಂದಿನ ಫ್ರೀಯಾಗಿ ಕೂತ್ಕೊಂಡು ಅದ್ರ ಬಗ್ಗೆ ಎಲ್ಲ ಒಂದೊಂದಾಗಿ ನಿಮಗೆ ವೀಡಿಯೋ ಡೀಟೇಲ್ಸ್ ಆಗಿ ಹೇಳ್ತೀನಿ. ಡೆಲಿವರಿ ಬಗ್ಗೆ ಆಗ್ಬೋದು, ಪಾಪನ ಹಾಸ್ಪಿಟ್ಲಿಗೆ ಬೇರೆ ಶಿಫ್ಟ್ ಮಾಡಿದ್ರು ಅದ್ರ ಬಗ್ಗೆ ಆಗ್ಬೋದು, ಅವಳು ಸಿಸರಿನ್ ಆಯ್ತಲ್ಲ ಅದ್ರ ಬಗ್ಗೆ ಆಗ್ಬೋದು, ಪ್ರತಿಯೊಂದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ನೋಡ್ಕೊಂಡು ಬನ್ನಿ. ಸ್ವಲ್ಪ ಮಾತೆಲ್ಲ ಜಾಸ್ತಿ ಆಯಿತು. ಯಾಕೆಂದರೆ ತುಂಬ ಜನ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಅದ್ರ ಕಮೆಂಟ್ ರಿಪ್ಲೈ ಮಾಡೋಕ್ಕೆ ಕೂಡ ನನಗೆ ಆಗ್ತಾಯಿಲ್ಲ. ಮತ್ತು ದಯವಿಟ್ಟು ಕಮೆಂಟ್ ಮಾಡೋರು ಕನ್ನಡದಲ್ಲಿ ಮಾಡಿ. ಇಂಪಾರ್ಟೆಂಟ್ ಕಮೆಂಟ್ ಆದರೆ ಖಂಡಿತವಾಗಿ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಮಾಡ್ತಿದ್ದೆ. ಇತ್ತೀಚೆಗೆ ಸ್ವಲ್ಪ ಗೊತ್ತಲ್ಲ ಕೆಲಸಗಳು, ಪಾಪ ನೋಡ್ಕೊಳ್ಳೋದು ಇದೆಲ್ಲ ಇರೋದ್ರಿಂದ ನಾನು ಸ್ವಲ್ಪ ರಿಪ್ಲೈ ಮಾಡಿಲ್ಲ. ಖಂಡಿತವಾಗ್ಲೂ ಮಾಡ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ನೋಡ್ಕೊಂಡು ಬನ್ನಿ. ಹಾಯ್, ಗುಡ್ ಮಾರ್ನಿಂಗ್. ಒಂದಿಷ್ಟು ಜನಕ್ಕೆ ನಾವು ಒಳ್ಳೇದ ತೋರಿದ್ರೆ ಯಾರು ವೀಡಿಯೋ ನೋಡೋಲ್ಲ. ಮೊದಲೊಂದು ಸರಿ ಮಾಡಾಕಿದೆ. ಇದು ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಅಂದರೆ ಶುಗರ್, BP ಕಾಯಿಲೆ ಇರೋರೇ ಕುಡಿಬೇಕಂದ್ರೆ ನ್ಯಾಚುರಲ್ ಹೆಲ್ತ್ನ ಚೆನ್ನಾಗಿಟ್ಕೋಬೇಕು, ದೇಹನ ಶುದ್ಧವಾಗಿ ಇಟ್ಕೋಬೇಕು. ಮತ್ತು ದೇಹದಲ್ಲಿರೋ ಕೊಬ್ಬು ಒಂದು ಸ್ವಲ್ಪನೂ ಇರಬಾರ್ದು. ಬ್ಯಾಡ್ ಕೊಲೆಸ್ಟ್ರಾಲ್ ಅಂತೀವಲ್ಲ, ಅದು ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಬೇಕು ಅಂದರೆ ಇದನ್ನು ಕುಡೀರಿ. ನಿಜವಾಗ್ಲೂ ತುಂಬ ಒಳ್ಳೆ ಬೆನಿಫಿಟ್ ಇದೆ. ಏನಕ್ಕೆ ನಾನು ಪದೇ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಇದರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಅಂತ ಅನ್ನಿಸ್ತಾ ಇದೆ. ಇದನ್ನು ಬೆಳಗ್ಗೆ ಎದ್ದು ಸ್ವಲ್ಪ ನೀರು ಕುಡಿದಾದ ನಂತರ ಏನು ಕಾಫಿ ಟೀ ಏನು ಕುಡಿಬಾರ್ದು. ಈ ಜ್ಯೂಸ್ ಮಾಡ್ಕೊಂಡು ಖಾಲಿ ಹೋಟೆಲ್ ನಿಮ್ಮ ಟೈಮಿಂಗ್ಸು 7:30, 8 ಗಂಟೆ, 9 ಗಂಟೆ ತಿಂಡಿಗೂ ಮುಂಚಿತವಾಗಿ ಕುಡಿಬೋದು. 1 ಅವರ್ ಬಿಟ್ಟು ತಿಂಡಿ ಬೇಕು ಅಂದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಇದಿಷ್ಟೆಲ್ಲ ಇಂಗ್ರೀಡಿಯೆಂಟ್ಸು. ಇನ್ನೂ ಸ್ವಲ್ಪ ಹಾಕಬೇಕು, ತೋರಿಸ್ತೀನಿ ಬನ್ನಿ. ನಾನಿಲ್ಲಿ 2 ನೆಲ್ಲಿಕಾಯಿ ತೊಗೊಂಡಿದ್ದೀನಿ, 1 ಕ್ಯಾರೆಟ್ ತೊಗೊಂಡಿದ್ದೀನಿ, ನಿಂಬೆಹಣ್ಣು, ನಿಂಬೆ ರಸ ಹಾಕೊಳ್ಳೋಕ್ಕೆ, 1 10 ಎಲೆ ಕರಿಬೇವು ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ. ಮತ್ತು ಇನ್ನೂ ಇದಕ್ಕೆ ಏನೆಲ್ಲ ಸೇರಿಸ್ತೀನಿ ಬನ್ನಿ. ಇಂಗು ಕೂಡ ಹಾಕ್ಕೋಬೇಕು, ತುಂಬಾ ಒಳ್ಳೆಯದು ನೋಡಿ. ನಾನು ಹಿಂಗೆ ಕೂಡ 1 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ತೀನಿ. ನಾನು ಡೈರೆಕ್ಟು ಜಾರ್ಗೆ ಹಾಕ್ಕೊಳ್ತಾಯಿದ್ದೀನಿ. ನಾನು ಇದನ್ನು ಜ್ಯೂಸ್ಗಂತಲೇ ಸಪ್ರೇಟ್ ಇಟ್ಕೊಂಡಿರುವಂಥ ಜ್ಯೂಸರ್ ಜಾರಿನೇ ಇದು. ಅಲ್ಲಿಗೆ ಸ್ವಲ್ಪ ಶುಂಠಿ ಜಾಸ್ತಿ ಬೇಡ, ಅಷ್ಟು ಹಾಕ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, 1-2 ಇಲ್ಕ್ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ತುಂಬ ನಮ್ಮ ಕೂದಲಿಗಾಗ್ಬೋದು, ಶುಗರು, BP ಎಲ್ಲಕ್ಕೂ ಒಂದು ಒಳ್ಳೆಯದು.
ನೋಡಿ 2 ಪೀಸಸ್ಸು ಜಜ್ಜಿಟ್ಬಿಡಿ ಮೊದಲಿಗೆ. ಬೆಳ್ಳುಳ್ಳಿನ ಜಜ್ಜಿಡೋದ್ರಿಂದ ಅದರಲ್ಲಿ ಏನೋ ಔಷಧಿ ಗುಣ ಇದೆಯಂತೆ. ಹಾಗಾಗಿ ಮತ್ತೆ ನಾನು ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಿಗುತ್ತೆ ಎಲ್ಲ ಕಡೆ ನೋಡಿ. ನಾನು ಅರ್ಧ ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ. ಇದು ಹಾಕೋದ್ರಿಂದ ಅಲ್ಲಾಡ್ತಿದೆ ನೋಡಿ. ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಕಾಳುಮೆಣಸು 3 ಕಾಳುಮೆಣಸು, ಸ್ವಲ್ಪ ಒಂದು ಚಿಟಿಗೆಯಷ್ಟು ಜೀರಿಗೆ, ಸ್ವಲ್ಪ ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಮನೆಯಲ್ಲೇ ಮಾಡುವಂಥ ಅರಿಶಿನ ಪುಡಿ, ಕೊಂಬರ್ಶಿನ ಬರುತ್ತಲ್ಲ ಅದರಿಂದ ಮಾಡ್ಕೊಳ್ಳೋ ಅರಿಶಿನ ಪುಡಿ. ಇವಾಗ ಇದಕ್ಕೆ ಕ್ಯಾರೆಟ್ ಸಣ್ಣದಾಗಿ ಹೆಚ್ಚು ಹಾಕ್ಕೊಳ್ತೀನಿ. ಕ್ಯಾರೆಟು ಮತ್ತು ನೆಲ್ಲಿಕಾಯಿ 2 ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಲ್ಲಿಕಾಯಿ ಒಳಗಡೆ ಗೊತ್ತಲ್ಲ, ಎಲ್ಲರೂ ನೋಡಿದ್ದೀರ ಅಂದ್ಕೊಳ್ತೀನಿ. ಈ ಥರ ಇರುತ್ತೆ. ಅದನ್ನು ತೆಗೆದುಬಿಟ್ಟು ಮಧ್ಯದಲ್ಲಿ ಇದನ್ನು ಹಾಕ್ಬಿಟ್ಟು ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು, ಸ್ವಲ್ಪ ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಫುಲ್ಲು ರುಬ್ಕೋಬೇಕು, ನೈಸಾಗಿ ರುಬ್ಕೋಬೇಕು. ನೋಡಿ ನನ್ನ ಜ್ಯೂಸು ರೆಡಿಯಾಗಿದೆ. ಇದಿಷ್ಟೇ. ನನಗಂತೂ ತುಂಬ ಇದರಿಂದ ಹೆಲ್ಪ್ ಆಗ್ತಾಯಿದೆ. ಹೆಲ್ತ್ ಬೆನಿಫಿಟ್ ಕೂಡ ತುಂಬಾ ಚೆನ್ನಾಗಿದೆ. ಅವ್ರು ಕುಡಿಯೋದು ಇವರು ಅಂತ ಇಲ್ಲ, ಎಲ್ಲರೂ ಕೂಡ ಕುಡಿಯೋಂಥ ಒಂದು ಹೆಲ್ತಿ ಡ್ರಿಂಕ್. ನಾನು ಡೈಲಿ ರೆಗ್ಯುಲರಾಗಿ ನಾನು ಇದನ್ನು ಕುಡಿದಂತಾನೆ ಇರಲ್ಲ. ಟೀ ಕಾಫಿ ಎಲ್ಲ ಬಿಟ್ಟು ನಾನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಇದೊಂದು ಜ್ಯೂಸ್ ಖಂಡಿತವಾಗ್ಲೂ ಮಾಡ್ಕೊಂಡು ಕುಡಿತೀನಿ. ಯಾಕೆಂದರೆ ನನಗೆ ಹೆಲ್ತ್ ಚೆನ್ನಾಗಿದೆ ಇದರಿಂದ ಅಂತ ಅನ್ನೋದಕ್ಕೋಸ್ಕರ ಮಾತ್ರ ನಾನು ಮತ್ತೊಂದು ಸರಿ ಶೇರ್ ಮಾಡ್ತಾ ಇರೋದು. ಯಾಕೆಂದ್ರೆ ನಾನು ಮೊದಲೊಂದು ಸರಿ ವೀಡಿಯೋ ಮಾಡೋಕ್ಕೆ ಅದು ಓಡಲಿಲ್ಲ. ಅದು ನನ್ನ ತುಂಬ ಜನಕ್ಕೆ ತಲುಪಲಿ, ಅದು ತುಂಬ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡಿದೆ. ಹಾಗಾಗಿ ಅದು ತುಂಬ ಜನ ನೋಡಲಿಲ್ಲ ಅನ್ನೋದಕ್ಕೋಸ್ಕರನೇ. ಒಂದು ನೋಡಿದ್ರಲ್ಲ ಏನೆಲ್ಲ ಹಾಕ್ಕೊಂಡೆ ಅಂತ. ಆಮೇಲೆ ಕುಡಿಯೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಕುಡಿಯೋಕ್ಕಾಗಲ್ಲಪ್ಪ ಅನ್ನೋ ರೀತಿ ಏನಿಲ್ಲ, ಕುಡಿಬೋದು. ಡೈಲಿ ಇದನ್ನ ಬೆಳಗ್ಗೆ ಪ್ರತಿಯೊಬ್ಬರು ಒಂದು ಕುಡೀರಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಮೊದಲಿಗೆ ನಾನು ಟೀ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಟೀ ಮಾಡಿಕೊಟ್ಬಿಡ್ತು ಅಂತಂದರೆ ಅಡುಗೆ ಕೂಡ ಬೇಗ ಬೇಗ ಮಾಡಿಕೊಟ್ಬಿಡ್ಬೋದು. ಶೈಲು ಹತ್ರ ಮಾತಾಡ್ಕೊಂಡು ಕುಂತಿದ್ದಾರೆ ಪಾಪು ನೋಡಿಕೊಂಡು. ಅಂದರೆ ಅವ್ರಿಗೆ ಹಾಸ್ಪಿಟ್ಲಿಗೆಲ್ಲ ಬರೋಕ್ಕಾಗಿರಲಿಲ್ಲಲ್ವ, ಹಾಗಾಗಿ ಇವಾಗ ನೋಡೋಕ್ಕಂತೇಳಿ ಬಂದಿರೋದು. ಸೊಸೆ ಜೊತೆ ಮಾತಾಡಿಕೊಂಡು ಪಾಪು ನೋಡಿಕೊಂಡು ಬುಜ್ಜಿದು ಪ್ಲಾಸ್ ಬ್ಯಾಗ್ ಎಲ್ಲ ತಗೊಂಡು ಮಾತಾಡ್ತಾಯಿದ್ರು. ಮತ್ತು ಕೇಳ್ತಾಯಿದ್ರು, ಬುಜ್ಜಿ ಬೇಬಿ ಎಲ್ಲ ಹುಟ್ಟಿದ ತಕ್ಷಣ ಪಾಪು ನೋಡಿದ್ನ, ಈಸ್ಕೊಂಡ್ನ, ಏನಂತ ಹೇಳ್ತಾಯಿದ್ದ ಅಂತ ಹೇಳ್ಬಿಟ್ಟು. ನಾನು ಹೇಳ್ತಿದ್ದೆ ಈಸ್ಕೊಡೋದೇನು ಎತ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಿದ್ದೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೆ. ಶೈಲ ಹತ್ರ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ರು. ಅವನು ಪಾಪು ಕೂಡ ಅವರು ಅಜ್ಜಿ ತಾತ ಬಂದಿದ್ದಾರೆ, ಆರಾಮಾಗಿ ನಿದ್ದೆ ಮಾಡ್ಕೊಂಡು ಮಲಗಿಬಿಟ್ಟಿದ್ದಾನೆ. ಹೇಳ್ತಾನೆ ಇಲ್ಲ ಎಷ್ಟು ಹೇಳಿಸಿದ್ರು. ಆ ಮಕ್ಳು ಹಂಗೆ ಅಲ್ವಾ, ಇನ್ನು ಯಾರಾದರೂ ಬರ್ತಾರೆ ಮನೆಗೆ ಅಂದರೆ ಇನ್ನೂ ನಿದ್ದೆ ಮಾಡಿಬಿಡ್ತಾರೆ, ಹೇಳೋದೇ ಇಲ್ಲ. ಎಲ್ಲ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಮಾತಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಇವಾಗ ವಡೆ ಮಾಡ್ತಾಯಿದ್ದೀನಿ ನೋಡಿ. ಕಡಲೆಬೇಳೆ ಹೆಸರುಬೇಳೆ 2 ಹಾಕಿ ವಡೆ ಮಾಡ್ತಿರೋದು. ತುಂಬ ಮಸಾಲೆ ವಡೆ, ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಇನ್ನೆಲ್ಲರಿಗೂ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಮತ್ತು ಸಾಂಬಾರು, ರೈಸು ಎಲ್ಲ ಕೂಡ ರೆಡಿ ಆಯಿತು. ಇನ್ನೇನು ಬುಜ್ಜಿ ಬೇಬಿ ಬರೋ ಟೈಮ್ ಕೂಡ ಆಯಿತು. ಬುಜ್ಜಿ ಬಂದ. ಯಾಕೋ ತಾತನ ಎತ್ಕೊತಿದ್ದ? ನಿಮ್ಮ ಕೆಲ ಎತ್ಕೊಬರಕ್ಕದ್ದವ ನೀನು ಎಳೆ ಮಗುನ ಬುಜ್ಜಿ, ನೀನು ತಾತನ ಎತ್ಕೊಬರಕ್ಕದ್ದೆ ಮೆಟ್ಲು ಎತ್ಕೊಂಡು. ಮತ್ತೆ ಯಾರೋ ಬಂದವ್ರಲ್ಲ ನಮ್ಮ ಮನೆಗೆ, ಬಾ ಯಾರು ನೋಡ್ಬಾ. ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಬಂದು ಕಾಯ್ತಾ ಇದ್ದಾರೆ ನೋಡು. ಒಬ್ಬ ಮುದ್ದೆಗೆ ಹೋಗಿ ಕೂತ್ಕೋತಾರ ಸೆಂಟ್ರಲ್ಲಿ. ಯಾರು ಖುಷಿಯವರು? ಯಾರು ಹೇಳ್ತೀನಿ, ಯಾರು? ಅಯ್ಯೋ ಮಾತಿಲ್ಲ ಕತೆಲ್ಲ ಈ ರೇಂಜ್ ಕುಂತವನಲ್ಲಪ್ಪ ಅವನು. ಅಲ್ಲಿ ನೋಡ್ರಿ, ನಿಮ್ಮ ತಾತ ನಿನಗೋಸ್ಕರ ಏನೋ ತಂದೈತೆ. ಏನು ತಂದಿರ್ಬೋದು? ಹನಿ ಕೇಕು, ಚಾಕ್ಲೇಟು ಎಲ್ಲ ತಂದಿದೆಯಂತ ನೋಡಿ ನಿಮ್ಮ ತಾತ. ಕೈ ತೊಳೆದ ಅಲ್ಲೇ ಅವನು ಬಂತ ಆಟೋ. ಚಪ್ಪಲ್ ಹಾಕಕ್ಕ ನೀನು. ಆಟೋ ಬರುತ್ತೆ ಈಗ, 1 ನಿಮಿಷ ಬರ್ತಂದಲ್ಲ ಶೈಲು. ಹಾಂ
ಎಲ್ಲ ಬಂದು ಹೋದರು. ಸುನಿಲ್ ಚಿಕ್ಕಮ್ಮ ಮತ್ತು ಅವರಪ್ಪ ಎಲ್ಲ ಹೋದ್ಮೇಲೆ ಸುನಿಲ್ ಕೂಡ ಬಂದರು. ಅವ್ರಿಗೊಂದು ಸ್ವಲ್ಪ ವಡೆ ಮಾಡಿಕೊಟ್ಟೆ. ಮತ್ತು ಇವಾಗ ಸಂಜೆ ಊಟಕ್ಕೆ ಅಂತ ಎಲ್ರಿಗೂ ಇರೋ ಸ್ವಲ್ಪ ವಡೆ ಹಿಟ್ಟಲ್ಲಿ ವಡೆನ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಶೈಲಿಗಂತ ಸೊಪ್ಪಿನ ಗೊಜ್ಜು ಮಾಡಿದ್ದೀನಿ. ಹಿಂಗೆ ಅಂದರೆ ಜಾಸ್ತಿ ಸಾಂಬಾರು ಈ ಥರ ಮಾಡಲ್ಲ. ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಹಾಕಿಲ್ಲ. ಅವನಿಗೆ ಸ್ವಲ್ಪ ಜಾಸ್ತಿ ಹೀಟಾಗುತ್ತೆ ಪಾಪುಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಈ ಥರ ಗೊಜ್ಜು ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಅದು ನೀರಿನ ಅಂಶ ಎಲ್ಲ ಡ್ರೈಯೇ ಇರುತ್ತೆ, ಅದನ್ನೇ ಹಾಕ್ಕೊಂಡು ರೈಸ್ ತಿನ್ನೋದು, ಸಾಂಬಾರೆಲ್ಲ ಜಾಸ್ತಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಅದು ರೈಸ್ದು ಅದು ಕುಕ್ಕರ್ದು ಯಾಕೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟೇ ಅನ್ನ ಮಾಡಿದ್ದೀನಿ. ಅದರಲ್ಲಿ ಮತ್ತು ಬೇಳೆ ಸಾಂಬಾರು ಕುದಿಸೋಕ್ಕಂತ ಇಟ್ಟಿದ್ದೀನಿ. ಇನ್ನು ಬೇಳೆ ಸಾಂಬಾರಿದೆ ನಮ್ಗಳಿಗೆ. ಶೈಲಿಗೆ ಬೇಳೆ ಸಾಂಬಾರು ನುಗ್ಗೆಕಾಯಿ ಕೊಟ್ಟಿಲ್ಲ, ನಮಗೇನಂತ ಮಾಡ್ಕೊಂಡಿದ್ದೀನಿ. ಮತ್ತು ಎಲ್ಲ ಫುಲ್ಲು ಕಿಚನ್ ಮತ್ತು ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಇಲ್ಲೆಲ್ಲ ಕ್ಲೀನ್ ಮಾಡಬೇಕಲ್ವ, ಹಂಗಾಗಿ ಕ್ಲೀನ್ ಮಾಡಿಕೊಂಡು ತಟ್ಟೆಗಳೆಲ್ಲ ವಾಶ್ ಮಾಡಿಕೊಂಡೆ. ಅಂದರೆ ನಾವು ತಟ್ಟೆಗಳೆಲ್ಲ ಜಾಸ್ತಿ ಈಚೆ ಮಾಡಿಕೊಂಡು ತಿಂದು ಫುಲ್ಲು ತಟ್ಟೆ ಎಲ್ಲ ಅಲ್ಲಿ ಹಾಕಲ್ಲ. ಅದೇ ತಟ್ಟೆಗಳು ಎಷ್ಟು ಬೇಕೋ ಅಷ್ಟು ಈಚೆ ಮಾಡಿಕೊಂಡು ಅದು ತಿಂದ ಮೇಲೆ ತಟ್ಟೆನ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ. ಸುಮ್ಮನೆ ಅದು ಹಾಗೆ ಇಡೋದು ಒಳ್ಳೇದಿಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಚಪಾತಿ ಹಿಟ್ಟು ಕಲಿಸ್ದೆ, ಈಗ ಮುಚ್ಚಿ ಎತ್ತಿಡ್ಬೇಕೆಲ್ಲನೂ. ಚಪಾತಿ ಹಿಟ್ಟು ಕೂಡ ಕಲಿಸ್ಕೊಂಡೆ. ಮತ್ತು ನೋಡಿ ಹೂಕೋಸೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಯಾಕೆಂದರೆ ಬೆಳಗ್ಗೆ ಅಷ್ಟು ಬೇಗ ಎದ್ದ ತಕ್ಷಣ ಇದೆಲ್ಲ ಮಾಡ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹೂಕೋಸೆಲ್ಲ ನೀಟಾಗಿ ಕಟ್ ಮಾಡಿ ಇಲ್ಲಿ ಮುಚ್ಚಿಟ್ಕೊಂಡಿದ್ದೀನಿ. ಮತ್ತು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಇದೊಂದು ಬಾಕ್ಸಲ್ಲಿ ಹಾಕಿ ಇಲ್ಲೇ ಇಡ್ತೀನಿ. ಮುಚ್ಚಿಬಿಟ್ಟು ಇಲ್ಲಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ನೈಟ್ ಕಲಿಸ್ಬಿಟ್ಟು ಬೆಳಗ್ಗೆ ಚಪಾತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಅಪ್ಪ ನನಗದು ಸಿಕ್ಕಾಬಟ್ಟೆ ಎಲ್ಲ ಕೆಲಸಗಳನ್ನ ಮಾಡಿ ಫುಲ್ಲು ಕಾಲು ನೋವು ಅಂತೂ ಬಂದಿದೆ. ಇವಾಗ ಎಷ್ಟು ಊಟ ಕೊಟ್ಬಿಟ್ಟು ಅವ್ರಗಳಿಗೆ ನಾನು ಹೋಗಿ ರೆಸ್ಟ್ ಮಾಡಿದ್ರೆ ನನ್ನ ಕೆಲಸ ಇವಾಗಿನ ಕೆಲಸ ಮುಗೀತು ಅಂತ. ಅಂದರೆ ಇವಾಗ ಕಲಸಿಟ್ಬಿಡ್ತು ಅಂದರೆ ಚಪಾತಿ ಬೆಳಗ್ಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ಕಲಸಿಡ್ತೀನಿ. ಮತ್ತು ಬೆಳಗ್ಗೆ ಬೇಗ ಅಲ್ಲೇ ಕಲಸಿ ಅಲ್ಲೇ ಮಾಡೋದ್ರಿಂದ ಚಪಾತಿ ಅಷ್ಟಾಗಿ ಚೆನ್ನಾಗಿ ಬರಲ್ಲ. ಕಲಿಸ್ಬಿಟ್ಟು ಈ ರೀತಿ ಮುಚ್ಚಿಟ್ಬಿಡೋದು.